ಹೇಳಿ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಆ್ಯಂಡ್ ಹೆನ್ಸ್ ಡೆಡ್ಯೂಸ್ ದ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್. ಫರ್ದರ್ ಇವ್ಯಾಲ್ಯುವೇಟ್ ಇಂಟೆಗ್ರಲ್ ಆಫ್ 0 to ∞ ಕಾಸ್ ಲ್ಯಾಂಬ್ಡಾ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಡಿ ಎಕ್ಸ್. ಈಗ ಏನು ಮಾಡಿ ಅಂದರೆ ಇಲ್ಲಿ ಫಸ್ಟು ಏನು ಫೈಂಡ್ ಮಾಡಬೇಕು, ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಏನು, ಇ ಪವರ್ ಮೈನಸ್ ಎ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಿ, ಈಗ ಜನರಲ್ಲಾಗಿ ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಏನು, ಇಂಟೆಗ್ರಲ್ ಆಫ್ ಹೇಳಿ 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಇದು ಯಾಕೆ ಎಫ್ ಸಿ ಆಫ್ ಯು ಅಂದರೆ ಲಾಸ್ಟಲ್ಲಿ ಆನ್ಸರ್ ಯಾವುದ್ರಲ್ಲಿ ಬರುತ್ತೆ, ನಮಗೆ ಯುಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ, ಹೆನ್ಸ್ ಇದೆಯಲ್ವಾ, ಪ್ರೂವ್ ಮಾಡಿ ಅಂತ ಇದೆಯಲ್ವಾ, ಅದಕ್ಕೇನು ಮಾಡಿ, ಹೆನ್ಸ್ ಅಂತ ಕೇಳಿದರೆ ಎಫ್ ಸಿ ಆಫ್ ಯು ಬದಲು ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ಎಫ್ ಆಫ್ ಎಕ್ಸ್ ಹೇಳಿ. ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈ ಥರ ಯೂಸ್ ಮಾಡಿ ಸ್ಟಾರ್ಟಿಂಗ್. ಎಫ್ ಸಿ ಆಫ್ ಯು ಬೇಡ, ಇಲ್ಲೇನು ಯೂಸ್ ಮಾಡಬೇಕು, ಎಫ್ ಸಿ ಆಫ್ ಎಫ್ ಆಫ್. ಎಲ್ಲ ಪ್ರಾಬ್ಲಮಲ್ಲೂ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಹೇಳಿ ಏನಾಗುತ್ತೆ, ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಇಂಟೆಗ್ರಲ್ ಆಫ್ 0 to ∞ ಎಫ್ ಆಫ್ ಎಕ್ಸ್. ಇಲ್ಲಾಂದರೆ ಈ ಪ್ರಾಬ್ಲಮ್ ಮಾತ್ರ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು, ಇಂಟೆಗ್ರಲ್ ಆಫ್ ಅಂದರೆ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂತ ಆಗುತ್ತೆ ಅದು. ಇಲ್ಲಿ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಾಗಬೇಕು, ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇದಕ್ಕೆ ಫಾರ್ಮುಲಾ ಯಾವುದು, ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್. ಹೇಳಿ ಫಾರ್ಮುಲಾ 1/a² ಪ್ಲಸ್ ಬಿ ಸ್ಕ್ವೇರ್, ಆಮೇಲೆ ಇ ಪವರ್ ಎ ಎಕ್ಸ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ ಇಲ್ಲಿ ಎ ಅಂದರೆ ಏನು, ಕಂಪೇರ್ ಮಾಡಿ. ಎ ಅಂದ್ರೇನು, ಬಿ ಅಂದ್ರೇನು? ವೆರಿ ಗುಡ್. ಎ ಅಂದರೆ ಮೈನಸ್ ಎ, ಬಿ ಅಂದ್ರೇನು, ಯು. ಎ ಜಾಗದಲ್ಲಿ ಮೈನಸ್ ಎ ಇದೆ, ಬಿ ಜಾಗದಲ್ಲಿ ಏನಿದೆ, ಯು. ಇದನ್ನ ಫಿಲ್ ಮಾಡಿ ಇದರಿಂದ. ಹೇಳಿ ಏನಾಗುತ್ತೆ, 1/-a² ಪ್ಲಸ್ ಯು ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈ ಪವರ್ ಹೇಳಿ ಮೈನಸ್ ಎ ಎಕ್ಸ್ ಮೈನಸ್ ಎ ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್. ಎ ಜಾಗದಲ್ಲಿ ಮೈನಸ್ ಎ, ಬಿ ಜಾಗದಲ್ಲಿ ಯು. ಲಿಮಿಟ್ ಏನು, 0 to ∞. ಈಗೇನಾಗುತ್ತೆ, ಇದು 1/a² ಪ್ಲಸ್ ಯು ಸ್ಕ್ವೇರ್. ಅಪ್ಪರ್ ಲಿಮಿಟ್ಗೇನು ಮೈನಸ್, ಲೋವರ್ ಲಿಮಿಟ್ ಅಪ್ಲೈ ಮಾಡೋದೇನು, ಎಕ್ಸ್ ಜಾಗದಲ್ಲಿ 0 ಹಾಕಿ. ಹೇಳಿ ಇ ಪವರ್ ಮೈನಸ್ 0 ಇಂಟು ಮೈನಸ್ ಎ ಕಾಸ್ 0 ಪ್ಲಸ್ ಯು ಸೈನ್ 0. ಹೇಳಿ ಆನ್ಸರ್ ಏನು ಬರುತ್ತೆ, 1/a² ಪ್ಲಸ್ ಯು ಸ್ಕ್ವೇರ್. ಇಲ್ಲಿ 0 ಮೈನಸ್ ಅಂದರೆ ಬರೀ ಮೈನಸ್, ಇ ಪವರ್ ಮೈನಸ್ 0 ಅಂದರೆ 1 ಮೈನಸ್ ಎ ಕಾಸ್ 0 ಅಂದರೆ ಯು ಇಂಟು ಸೈನ್ 0 ಅಂದರೆ 0. ಇದು ಮೈನಸ್ ಸಂಖ್ಯೆ ಇರಲಿ. ಇ ಪವರ್ ಮೈನಸ್ 0 ಅಂದರೆ 1. ಇ ಪವರ್ ಮೈನಸ್ 0 ಅಂದ್ರೇನು, 1. ಇದು ಬರೀ 1, ಈ ಮೈನಸ್ ಇದು. ಈಗ ಹೇಳಿ ಮೈನಸ್ ಇಂಟು ಮೈನಸ್ ಪ್ಲಸ್. ಆನ್ಸರ್ ಏನು, a/a² ಪ್ಲಸ್ ಯು ಸ್ಕ್ವೇರ್. ಗೊತ್ತಾಯ್ತಲ್ವಾ? ಈಗ ಇಲ್ಲೇನು ಮಾಡಿ, ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂದ್ರೇನು, ದೇರ್ ಫೋರ್ 0 to ∞ ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್ ಅಂದ್ರೇನು, a/a² ಪ್ಲಸ್ ಯು ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಬೇಕಿದ್ರೆ ಇಲ್ಲಿ a/a² ಪ್ಲಸ್ ಯು ಸ್ಕ್ವೇರ್ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ನ ಈ ಥರ ಬರ್ಕೊಳ್ಳಿ. ಇದು ಯಾಕೆ ಈ ಥರ ಬರೀಬೇಕಂದ್ರೆ ಹೆನ್ಸ್ ಪ್ರೂವ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಅರ್ಥ ಆಯ್ತಲ್ವ? ಇಲ್ಲಾಂದರೆ ಇಲ್ಲಿಗೆ
ನಿಲ್ಲಿಸ್ಬೋದು. ಅರ್ಥ ಆಗ್ತಿದೆ? ಎಲ್ಲ ಯೂಲೇ ಬೇಕಿದ್ರೆ ಇನ್ನೂ ಎಫ್ ಸಿ ಆಫ್ ಯುನೇ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಹೆನ್ಸ್ ಕೇಳಿದರೆ ಈ ಥರ ಮಾಡಿ. ಈಗ ಏನು ಮಾಡ್ಬೇಕು ಹೇಳಿ? ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂದರೆ ಏನು? ಎ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅದ್ರ ಬದಲು ಇದನ್ನ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಬೇಕಿದ್ರೆ ಒಂದು ಸ್ಟೆಪ್ ಜಾಸ್ತಿನೇ ಬರ್ಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ಹೇಳಿ ಏನಾಯ್ತು ಇದು? ಏನು ಬಂತು ಆನ್ಸರ್? ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸು ಎ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಈಗೇನು ಮಾಡ್ಬೇಕು ಹೇಳಿ? ಹೆನ್ಸ್ ಇವ್ಯಾಲ್ವೇಟ್ ಅಂತ ಕೇಳಿದ್ದಾರೆ. ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಕೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಳ್ಳಿ. ಹೇಳಿ ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂದರೆ ಏನು? ಇದ್ರ ಬದಲು ಇದು ಬರ್ಕೊಳ್ಳಿ. ಹೇಳಿ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ. ಹೇಳಿ ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು? ಎ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇದನ್ನ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ಇದು ಅಳಿಸ್ತೀನಿ ನೋಡಿ. ಇದಾದಮೇಲೆ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಬೇಕು. ಏನು ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ ಇದು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದಾಗ ಇಲ್ಲಿ ಡೋ ಬೈ ಡೋ ಎ ಬರುತ್ತೆ. ಏನು ಬರುತ್ತೆ? ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಡಿ ಬೈ ಡಿ ಎ ಬರುತ್ತೆ. ಏನು ಬರುತ್ತೆ ಇಲ್ಲಿ? ಎ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ನಮಗೆ ಫಾರ್ಮುಲಾ ಗೊತ್ತಿದೆಯಲ್ವಾ? ಈಗ ಡಿ ಬೈ ಡಿ ಎ ಆಫ್ ಯು ಬೈ ವಿಗೆ ಫಾರ್ಮುಲಾ ಏನು? ಅಥವಾ ಡಿ ಬೈ ಡಿ ಎ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ಗೆ ಫಾರ್ಮುಲಾನ ಅಪ್ಲೈ ಇಟ್ಕೊಳ್ಳಿ. ಹೇಳಿ ಡಿನಾಮಿನೇಟರ್ ಡಿ ಬೈ ಡಿ ಎ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಡಿ ಬೈ ಡಿ ಎ ಆಫ್ ಡಿನಾಮಿನೇಟರ್ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ ನ್ಯೂಮರೇಟರ್ ಏನು? ಎ. ಡಿನಾಮಿನೇಟರ್ ಏನು? ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಹೇಳಿ ಏನಾಗುತ್ತೆ ಇದು? ಡಿ ಬೈ ಡಿ ಎ ಆಫ್ ಎ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಅಂದರೆ ಹೇಳಿ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಡಿ ಬೈ ಡಿ ಎ ಆಫ್ ಎ ಮೈನಸ್ ಎ ಸ್ಕ್ವೇರ್ ಎ ಇಂಟು ಡಿ ಬೈ ಡಿ ಎ ಆಫ್ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಈಗ ಹೇಳಿ ಏನಾಗುತ್ತೆ ಇದು? ಇನ್ನೊಂದು ಡೋ ಬೈ ಡೋ ಎ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಏನು? ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ. ಡೋ ಬೈ ಡೋ ಎ ಅಂದರೆ ಕಾಸ್ ಯು ಎಕ್ಸ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು ಪಾರ್ಷಿಯಲಿ ಮಾಡಿದಾಗ. ಹೇಳಿ ಇ ಪವರ್ ಮೈನಸ್ ಎ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಹಾಂ, ವೆರಿ ಗುಡ್. ಇ ಪವರ್ ಡೋ ಬೈ ಡೋ ಎ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂದ್ರೇನು? ಇ ಪವರ್ ಮೈನಸ್ ಎ ಎಕ್ಸ್ ಇಂಟು ಎ ಬರಿಬಾರ್ದು. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದಾಗ ಎಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ಬರಿಬೇಕು. ಇಲ್ಲಿ ಎಗೆ ಮಲ್ಟಿಪ್ಲೈ ಇರೋದೇನು? ಮೈನಸ್ ಎಕ್ಸ್. ಹೇಳಿ ಏನಾಗುತ್ತೆ ಇದು? ಇ ಪವರ್ ಮೈನಸ್ ಎ ಎಕ್ಸ್ ಇಂಟು ಮೈನಸ್ ಎಕ್ಸ್. ಉಳಿದಿದೇನು? ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದ್ರದ್ದು ಡಿಫ್ರೆನ್ಷಿಯೇಷನ್ ಪಾರ್ಷಿಯಲ್ದು ಕಾಸ್ ಯು ಎಕ್ಸ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಇ ಪವರ್ ಮೈನಸ್ ಎ ಎಕ್ಸ್ನ ಇ ಪವರ್ ಮೈನಸ್ ಎ ಎಕ್ಸ್ ಇಂಟು ಮೈನಸ್ ಎಕ್ಸ್ ಡಿ ಎಕ್ಸ್. ಈಗ ಇದ್ರದ್ದು ಡಿಫ್ರೆನ್ಷಿಯೇಷನ್ ಹೇಳಿ ಬರೆದ್ಬಿಡೋಣ. ನೋಡಿ, ಇದನ್ನ ರದ್ದು ಮಾಡ್ತೀನಿ. ಹೇಳಿ ಫಸ್ಟ್ ವಿ ಇಟ್ಕೊಳ್ಳಿ, ಅಂದರೆ ಡಿನಾಮಿನೇಟರ್ ಇಟ್ಕೊಳ್ಳಿ. ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಎಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್. ಈಗ ಯು ಇಟ್ಕೊಳ್ಳಿ. ಎ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2a. ಯು ಸ್ಕ್ವೇರ್ಗೆ 0 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಬೇಕು, ಯುನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ ಇದು? ಈ ಮೈನಸ್ನ ಆಚೆ ತಗೋಬಿಡಿ. ಇಂಟೆಗ್ರಲ್ ಆಫ್ ಹೇಳಿ 0 ಟು ಇನ್ಫಿನಿಟಿ. ಫಸ್ಟ್ ಎಕ್ಸ್ನ ಬರ್ಕೊಳ್ಳಿ, ಆಮೇಲೆ
ಇ ಪವರ್ ಮೈನಸ್ ಎ ಎಕ್ಸ್ನ ಬರ್ಕೊಳ್ಳಿ, ಆಮೇಲೆ ಕಾಸ್ ಯು ಎಕ್ಸ್ ಡಿ ಎಕ್ಸ್ ಈ ಥರ ರೀಅರೇಂಜ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನು ಬರುತ್ತೆ ಫಸ್ಟು? ಎಕ್ಸು ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಮಲ್ಟಿಪ್ಲೈ ಮಾಡಿ. ಎ ಸ್ಕ್ವೇರ್ ಇಂಟು 1 ಏನು? ಆಮೇಲೆ ಯು ಸ್ಕ್ವೇರ್ ಇಂಟು 1 ಮೈನಸ್ 2a ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಈಗ ಇದನ್ನ ಏನಂತ ಬರ್ಕೋಬೋದು ಹೇಳಿ ನೋಡಿ. ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂದ್ರೇನು? ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇ ಪವರ್ ಮೈನಸ್ ಎ ಎಕ್ಸ್ ಇದೆಯಲ್ವಾ, ಎಫ್ ಸಿ ಆಫ್ ಯಾವಾಗ ಆಗುತ್ತೆ ಅಂದರೆ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಅದ್ರ ಜೊತೆಗೆ ಏನಿರಬೇಕು? ಕಾಸ್ ಯು ಎಕ್ಸ್ ಡಿ ಎಕ್ಸ್ ಇರಬೇಕು. ನೋಡಿ ಇಲ್ಲೇನಿದೆ? ಇ ಪವರ್ ಮೈನಸ್ ಎ ಎಕ್ಸ್ ಜಾಗದಲ್ಲಿ ಏನಿದೆ? ಎ ಎಕ್ಸ್ ಇಂಟು ಎಕ್ಸು, ಎಕ್ಸ್ ಇಂಟು ಇ ಪವರ್ ಮೈನಸ್. ಅದೇ ಎಫ್ ಆಫ್ ಎಕ್ಸು ಎಕ್ಸ್ ಇಂಟು ಇ ಪವರ್ ಮೈನಸ್ ಎ ಎಕ್ಸ್ ಇದ್ದರೆ ಸೇಮ್ ಇದಾಗ್ತಿತ್ತು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದ್ರ ಬದಲು ಏನು ಬರ್ಕೋಬೋದು? ಎಫ್ ಸಿ ಆಫ್ ಹೇಳಿ ಎಕ್ಸ್ ಇಂಟು ಇ ಪವರ್ ಮೈನಸ್ ಎ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇದು ಮತ್ತು ಇದು ಬಿಟ್ಬಿಡಿ. ಇದು ಮೂರು ಇದ್ದರೆ ಇದನ್ನ ಎಫ್ ಸಿ ಆಫ್ ಅಂತ ಬರ್ಕೋಬೋದು. ಏನಂತ ಬರ್ಕೋಬೋದು? ಎಫ್ ಸಿ ಆಫ್ ಏನು ಬರುತ್ತೆ? ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್. ಅದೇ ಥರ ಇದು ಮತ್ತು ಇದು ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಉಳಿದಿದ್ದು ಯಾವುದು? ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ನ ಏನಂತ ಬರಿಬೋದು? ಎಫ್ ಸಿ ಆಫ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎ ಎಕ್ಸ್. ಇದನ್ನ ಕಾಸ್ ಇದೆಯಲ್ಲ, ಕೊಸೈನ್ ಇದ್ದರೆ ಎಫ್ ಸಿ, ಸೈನ್ ಇದ್ದರೆ ಎಫ್. ಹಾಂ, ಈಗ ನೋಡಿ ಇಲ್ಲಿ ಏನು ಕ್ಯಾನ್ಸಲ್ ಆದರೆ ಏನಾಗುತ್ತೆ? ಇದು ಎ ಸ್ಕ್ವೇರ್ ಮೈನಸ್ ಪ್ಲಸ್ ಯು ಸ್ಕ್ವೇರ್ ಬೈ ಪ್ಲಸ್ ಯು ಸ್ಕ್ವೇರ್ ಹೋಲ್ ಸ್ಕ್ವೇರ್. ಫೈನಲ್ ಆನ್ಸರ್ ಏನು? ಎಫ್ ಸಿ ಆಫ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎ ಎಕ್ಸ್ ಈಸ್ ಈಕ್ವಲ್ ಟು, ಈ ಮೈನಸ್ ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ? ಬೇಡ ಬೇಡ, ಹೋಲ್ ಸ್ಕ್ವೇರ್ ಇದ್ದರೆ ಯಾವುದು? ಇಲ್ಲ 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 ಮಾಡೋಂಗಿಲ್ಲ. ಈಗ ಹೇಳಿ ಏನಾಗುತ್ತೆ? ಇದು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಇಲ್ಲಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ ಬೋತ್ ಸೈಡು. ಇಲ್ಲಿ ಮೈನಸ್ ಇರೋದು ಏನಾಗುತ್ತೆ? ಈ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್ ನ್ಯೂಮರೇಟ್ರನ್ನ ಮಲ್ಟಿಪ್ಲೈ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನ್ಯೂಮರೇಟ್ರಿಗೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ -1 ಮಾಡಿ. ಇಲ್ಲಿ ಮೈನಸ್ ಹೋಗುತ್ತೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಯು. ಈಗ ಇದು ಅಳಿಸ್ತೀನಿ ನೋಡಿ. ಈಗ ಏನು ಪ್ರೂವ್ ಮಾಡ್ಬೇಕು ಹೇಳಿ ನೆಕ್ಸ್ಟ್? ಹೇಳಿ. ಹಾಂ, ಕಾಸನ್ನ ತರಿಸ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡ್ತೀರಾ? ಈಗ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಅದನ್ನ ತರ್ಸೋಕ್ಕೆ ಏನು ಮಾಡಬೇಕು? ಇನ್ವರ್ಸ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್. ಹೇಳಿ ಫಾರ್ಮುಲಾ ಏನು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ವಿ ಹ್ಯಾವ್. ಹೇಳಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π. ಹೇಳಿ 0 ಟು ಇನ್ಫಿನಿಟಿ ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ನೆಕ್ಸ್ಟು. ಎಫ್ ಸಿ ಆಫ್ ಯು ಅಂದರೆ ಇಲ್ಲಿ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅನ್ಕೋ, ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಎಫ್ ಸಿ ಆಫ್ ಯು ಏನು ಯೂಸ್ ಮಾಡಿರೋದು ನಾನು? ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಯೂಸ್ ಮಾಡಿದ್ದು. ಎಫ್ ಸಿ ಆಫ್ ಯು ಅಂತ ಯೂಸ್ ಮಾಡಿದ್ರೆ ಅಲ್ಲಿ ಎಫ್ ಸಿ ಆಫ್ ಯು ಅಂತ ಬರೀ. ಹೇಳಿ. ಹಾಂ, ಸೈನ್ ಅಲ್ಲ, ಕಾಸ್ ಎಫ್ ಆಫ್ ಎಕ್ಸ್, ಕಾಸ್ ಆಲ್ಫಾ ಎಕ್ಸ್, ಕಾಸ್ ಯು ಎಕ್ಸ್ ಅಲ್ವಾ? ಯು ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಅಲ್ಲ, ಅದು
ಅದು ಎಫ್ ಸಿ ಆಫ್ ಯು ಅಂತ ಹೇಳೋದು ಫಂಕ್ಷನ್ ಆಫ್ ಯು ಅಂತ, ಆನ್ಸರ್ ಫಂಕ್ಷನ್ ಆಫ್ ಯು ಬರುತ್ತೆ ಅಂತ. ಎಫ್ ಸಿ ಆಫ್ ಯು ಅಂದರೆ ಅಲ್ಲಿ ಯು ಬದಲಿ ಎಫ್ ಆಫ್ ಎಕ್ಸ್ ಹಾಕಿ ಅಂತಲ್ಲ, ಅದು ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಏನು ಬಂದಿದೆ ಅದು ಆನ್ಸರ್ ಹಾಕಿ ಅಂತ. ಅದು ಅಲ್ಲಿ ಫಂಕ್ಷನ್ ಆಫ್ ಯೂಲಿ ಬರೋದಲ್ವ ನಿಮಗೆ, ಅದಕ್ಕೆ ಫಂಕ್ಷನ್ ಆಫ್ ಎಫ್ ಸಿ ಆಫ್ ಯು ಅಂತ ಹೇಳ್ತೀವಿ. ಅದಕ್ಕೆ ಯು ಅಂದರೆ ಎಫ್ ಆಫ್ ಎಕ್ಸ್ ಅಲ್ಲ ಅದು. ಹಾಂ, ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಏನಂದರೆ ಈ ಯುಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ಅದು ಡೈರೆಕ್ಟ್. ಈಗ ಇದನ್ನೇ ಒಂದೊಂದು ಸತಿ ಎಫ್ ಸಿ ಆಫ್ ಯುನ ನಾವೇನಂತೀವಿ ಎಫ್ ಆಫ್ ಯು ಅಂತ ಡಿನೋಟ್ ಮಾಡ್ಕೊಳ್ಳಲ್ವ, ಆ ಥರ ಅದು ಫಂಕ್ಷನ್ ಆಫ್ ಯು ಅಂತ ಅಷ್ಟೇ. ಅರ್ಥ ಆಗ್ತಿದೆಯಲ್ವ? ಅದನ್ನ ನೀವು ರಿಲೇಟ್ ಮಾಡಬೇಕಂದ್ರೆ ಅದು ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂತ. ಇದು ಯು ಬೇರೆ, ಎಫ್ ಸಿ ಆಫ್ ಎಕ್ಸ್ ಬೇರೆ, ಎಫ್ ಸಿ ಆಫ್ ಯು ಬೇರೆ, ಎಫ್ ಸಿ ಆಫ್ ಯು ಅಂದರೆ ಟೋಟಲ್ ಇದಕ್ಕೆ ಹೇಳೋದು. ಅರ್ಥಾತ್ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಈ ಎಫ್ ಆಫ್ ಎಕ್ಸ್ಗೆ ರಿಲೇಟೆಡ್ ಆನ್ಸರ್, ಯು ಅಂದರೆ ಎಫ್ ಆಫ್ ಎಕ್ಸ್ ಅಲ್ಲ. ಅರ್ಥ ಆಯ್ತಾ ಇಲ್ವಾ ನಿಮಗೆ? ಈಗ ಹೇಳಿ ಏನಾಯ್ತು ಈಗ? ಇದು ಕರೆಕ್ಟ್ ಅಲ್ವಾ? ಎಫ್ ಸಿ ಆಫ್ ಯು ಕಾಸ್ ಯು ಎಕ್ಸ್ ಡಿ ಯು ಕರೆಕ್ಟ್ ಅಲ್ವಾ? ಈಗೇನು ಮಾಡಬೇಕು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ 2/π ಇಂಟೆಗ್ರಲ್ ಆಫ್ 0 to ∞. ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ದು ಆನ್ಸರ್ ಏನು? a/a² ಪ್ಲಸ್ ಯು ಸ್ಕ್ವೇರ್. a/a² ಪ್ಲಸ್ ಯು ಸ್ಕ್ವೇರ್ ಕಾಸ್ ಯು ಎಕ್ಸ್ ಡಿ ಯು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ನಮಗೆ ಆನ್ಸರ್ ಏನು ಬೇಕು? ಕಾಸ್ ಲ್ಯಾಂಬ್ಡಾ ಎಕ್ಸ್ ಬೈ ಇದು ಎಕ್ಸಾಕ್ಟ್ದಲ್ಲಿ ಯು ಹಾಕ್ಕೊಳ್ಳಿ. ಏನು ಬೇಕು ನಮಗೆ? ಯು ಹಾಕ್ಕೊಂಡ್ರೆ 0 to ∞ ಕಾಸ್ ಲ್ಯಾಂಬ್ಡಾ ಯು ಬೇಕು ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ a² ಡಿ ಯು ಬೇಕು. ಕರೆಕ್ಟ್ ಅಲ್ವಾ? ಅಂದರೆ ಲ್ಯಾಂಬ್ಡಾ ಯು ಬೇಕು ಅಂದರೆ ಎಕ್ಸಾಕ್ಟ್ದಲ್ಲಿ ಏನು ಹಾಕ್ಕೊಳ್ಳೋಣ? ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ಹೇಳಿ ಎಫ್ ಆಫ್ ಲ್ಯಾಂಬ್ಡಾ ಏನಾಗುತ್ತೆ ಈಗ? ಈ ಏನು ಆಚೆ ತಗೋಬಿಡಿ, ಏನಾಗುತ್ತೆ? 2a/π ಇಂಟೆಗ್ರಲ್ ಆಫ್ ಹೇಳಿ 0 to ∞ ಕಾಸ್, ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬಿಡಿ, ಕನ್ಫ್ಯೂಷನ್ ಮಾಡೋಕ್ಕೊಳ್ಳೋದು ಬೇಡ. a/ ಹೇಳಿ a² ಪ್ಲಸ್ ಯು ಸ್ಕ್ವೇರ್ ಕಾಸ್ ಏನಾಗುತ್ತೆ ಇದು? ಎಕ್ಸಾಕ್ಟ್ದಲ್ಲಿ ಲ್ಯಾಂಬ್ಡಾ ಯು ಡಿ ಯು. ಎಕ್ಸಾಕ್ಟ್ದಲ್ಲಿ ಲ್ಯಾಂಬ್ಡಾ ಯು ಲ್ಯಾಂಬ್ಡಾ ಅಂದರೂ ಒಂದೇ, ಲ್ಯಾಂಬ್ಡಾ ಯು ಅಂದರೂ ಒಂದೇ. ಇಲ್ಲಿ ಒಂದು ಕೆಲಸ ಮಾಡಿ, ಇದು ಕಾಸ್ ಎಕ್ಸ್ ಯು ಅಂತ ಬರ್ಕೊಳ್ಳಿ. ಇಲ್ಲಿ ಏನಂತ ಬರ್ಕೋತೀರಾ? ಎಕ್ಸ್ ಯು ಅಂತ. ಕಾಸ್ ಯು ಎಕ್ಸ್ನ ಕಾಸ್ ಎಕ್ಸ್ ಯು. ಈಗ ಎಕ್ಸಾಕ್ಟ್ದಲ್ಲಿ ಲ್ಯಾಂಬ್ಡಾ ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಎಫ್ ಆಫ್ ಲ್ಯಾಂಬ್ಡಾ ಅಂದ್ರೇನು? ಎಫ್ ಆಫ್ ಎಕ್ಸ್ ಅಂದ್ರೇನು? ಅದೇ ಥರ ಎಫ್ ಆಫ್ ಲ್ಯಾಂಬ್ಡಾ ಅಂದರೆ ಎ ಲ್ಯಾಂಬ್ಡಾ. ದೇರ್ಫೋರ್ ಹೇಳಿ ಏನಾಗುತ್ತೆ ಇದು? e ಪವರ್ ಮೈನಸ್ ಎ ಲ್ಯಾಂಬ್ಡಾ. ಈ 2ನ ಆಚೆ ತಗೊಳ್ಳೋಣಲ್ವಾ? π 2a/π ಇಂಟೆಗ್ರಲ್ 0 to ∞ ಕಾಸ್ ಲ್ಯಾಂಬ್ಡಾ ಯು ಬೈ a² ಪ್ಲಸ್ ಯು ಸ್ಕ್ವೇರ್ ಡಿ ಯು. ಈಗ ನಮಗೆ ಬೇಕಾಗಿರೋದು ಆನ್ಸರ್ ಏನು? ಇದೇ ಅಲ್ವಾ? ಹೇಳಿ 0 to ∞ ಹೇಳಿ ಕಾಸ್ ಲ್ಯಾಂಬ್ಡಾ ಯು ಬೈ a² ಪ್ಲಸ್ ಯು ಸ್ಕ್ವೇರ್ ಡಿ ಯು ಈಸ್ ಈಕ್ವಲ್ ಟು π/2a e ಪವರ್ ಮೈನಸ್ ಎ ಲ್ಯಾಂಬ್ಡಾ. ಗೊತ್ತಾಗುತ್ತೆ ಅಲ್ವಾ? ಲಾಸ್ಟಲ್ಲಿ ಯು ಬದಲು ಏನು ಹಾಕ್ಕೊಳ್ಳೋಣ? ಎಕ್ಸ್ ಹಾಕ್ಕೊಳ್ಳಿ. ಹೇಳಿ 0 to ಕಾಸ್ ಲ್ಯಾಂಬ್ಡಾ ಎಕ್ಸ್ ಬೈ a² ಪ್ಲಸ್ x² dx ಈಸ್ ಈಕ್ವಲ್ ಟು π/2a e ಪವರ್ ಮೈನಸ್ ಎ ಲ್ಯಾಂಬ್ಡಾ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ರಾಬ್ಲಮು, ಸ್ವಲ್ಪ. ಹಾಂ ಹೇಳಿ. ಹಾಂ ಇಲ್ಲ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹೇಳಿ ಇನ್ನೊಂದು ಸತಿ. ಫೈಂಡ್ ದ ಫೋರಿಯರ್. ಇಲ್ಲೇನು ಗೊತ್ತಾ? ಒಂದು ಜ್ಞಾಪಕ ಇಟ್ಕೊಳ್ಳಿ, ಎಫ್ ಸಿ ಆಫ್ ಯು ಅಂತ ಬರ್ಕೋಬಿಡಿ ಅಷ್ಟೆ. ಯಾಕೆ ಅಂದರೆ ಇನ್ವರ್ಸ್ ಕೇಳಿದರೂ ನಾವು ಎಫ್ ಸಿ ಆಫ್ ಯುನಿಂದನೇ ಪ್ರೂವ್ ಮಾಡ್ಕೋಬೋದು. ಇಲ್ಲಿ ಹೆನ್ಸ್ ಟರ್ಮ್ ಇದೆಯಲ್ವ, ಇದಕ್ಕೋಸ್ಕರ ನೀವು
ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಯೂಸ್ ಮಾಡಿ. ಏನಂತ ಯೂಸ್ ಮಾಡ್ತೀರಾ ಹೇಳಿ. ಎಫ್ ಆಫ್ ಎಕ್ಸ್ ಅಂದ್ರೇನು? ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು? ಇಂಟೆಗ್ರಲ್ ಆಫ್ 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು? ಮೈನಸ್ ಇಲ್ಲಿ ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್ ಅಂದರೆ 1/a² ಪ್ಲಸ್ b² ಇ ಪವರ್ ಎ ಎಕ್ಸ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ ಎಕ್ಸ್. ಎ ಜಾಗದಲ್ಲಿ ಏನಾಗಬೇಕು? ಮೈನಸ್ ಎ. ಬಿ ಜಾಗದಲ್ಲಿ ಯು. ಅಪ್ಪರ್ ಲಿಮಿಟ್ಗೆ 0 ಮೈನಸ್ ಲೋವರ್ ಲಿಮಿಟ್ಗೆ ಇ ಪವರ್ ಮೈನಸ್ 0 ಎ ಕಾಸ್ 0 ಪ್ಲಸ್ ಯು ಸೈನ್ 0. ಇಲ್ಲಿ 0 ಬರೀ -1 ಆಗುತ್ತೆ. ಎ ಇಂಟು 1 ಇದು 0 ಆಗುತ್ತೆ. ಇಲ್ಲಿ ಆನ್ಸರ್ ಏನಾಗುತ್ತೆ? a/a² ಪ್ಲಸ್ u². ಇದೇನು? ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ. ಇಲ್ಲಿ ಇದ್ರ ಬದಲು ಇದನ್ನ ಬರ್ಕೊಳ್ಳಿ. ಯಾವುದನ್ನ? ಇದನ್ನ ಎಫ್ ಸಿ ಆಫ್ ಇ ಪವರ್ ಮೈನಸ್ ಎ ಎಕ್ಸ್ನ ಇಂಟೆಗ್ರಲ್ 0 to ∞ ಇ ಪವರ್ ಮೈನಸ್ ಎ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಆನ್ಸರ್ ಏನು? a/a² ಪ್ಲಸ್ u². ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಎ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದಾಗ ಒಳಗಡೆ ಏನು ಬರ್ಕೋಬೇಕು? ∂/∂a. ಇಲ್ಲಿ d/dA. ಇದು ಜ್ಞಾಪಕ ಬರೋಲ್ಲ, ಹುಷಾರಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಇ ಪವರ್ ಕಾಸ್ ಯು ಎಕ್ಸ್ನ ಕಾನ್ಸ್ಟೆಂಟ್ ಇಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎ ಪಾರ್ಷಿಯಲ್ ಅಂದರೆ ಇ ಪವರ್ ಮೈನಸ್ ಎ ಎಕ್ಸ್ ಇಂಟು ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದಾಗ ಎ ಬರೀಬಾರ್ದು. ಉಳಿದಿದ್ದು ಯಾವುದು? ಮೈನಸ್ ಎಕ್ಸ್ ಬರೀರಿ, ಟಿ ಎಕ್ಸ್. ಆಮೇಲೆ ಇದು d/du ಡಿ ಎ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದ್ರೇನು? ಡಿನಾಮಿನೇಟರ್ d/dA ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ d/dA ಆಫ್ ಡಿನಾಮಿನೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಹೇಳಿ. a² ಪ್ಲಸ್ u². ಎಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ a² ಪ್ಲಸ್ u²ಗೆ ಡಿಫ್ರೆನ್ಷಿಯೇಷನ್ ಏನು? 2a ಪ್ಲಸ್ 0. ಅಂದರೆ ಇವನ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಏನಾಯಿತು? ಮೈನಸ್ನ ಆಚೆ ತೊಗೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಇ ಪವರ್ ಮೈನಸ್ ಎಕ್ಸ್ ಬರ್ಕೊಳ್ಳಿ, ಕಾಸ್ ಯು ಎಕ್ಸು a² ಪ್ಲಸ್ u² ಮೈನಸ್ 2a² ಬೈ a² ಪ್ಲಸ್ u² ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಡಿ, ಇದು ಮತ್ತು ಇದು ಈ 3 ಬದಲು ಈ 3 ಇದ್ದರೆ ಇದನ್ನ ಎಫ್ ಸಿ ಆಫ್ ಅಂತ ಬರ್ಕೋಬೋದು. ಏನು? ಎಫ್ ಸಿ ಆಫ್ ಏನಾಯಿತು? ಎಕ್ಸ್ ಇಂಟು ಇ ಪವರ್ ಮೈನಸ್ ಎ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 1u² ಇದೆ, ಇಲ್ಲಿ ಏನಿದೆ? ಮೈನಸ್ 2u² ಇದೆ. ಮೈನಸ್ 2a² ಇದೆ. a² ಮೈನಸ್ 2a² ಏನಾಗುತ್ತೆ? ಮೈನಸ್ a² ಪ್ಲಸ್ u² ಆಗುತ್ತೆ. ಇದು ಹಂಗೆ ಇಟ್ಕೊಳ್ಳಿ. ಈಗೇನು ಮಾಡಬೇಕು? ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ಕೋಬೇಕು. ಯಾಕೆ? ಈ ಮೈನಸ್ನ ತೆಗೆಯೋಕ್ಕೆ. ಎಫ್ ಸಿ ಆಫ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಈ ಮೈನಸ್ನ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ. ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ a² ಮೈನಸ್ u² ಬೈ a² ಪ್ಲಸ್ u² ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡಬೇಕು? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಈಗ ಎಫ್ ಸಿ ಆಫ್ ಹೆನ್ಸ್ ಫೈಂಡ್ ಆಯಿತು. ಎಫ್ ಸಿ ಆಫ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎ ಎಕ್ಸು ಆಯಿತು. ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಹೆನ್ಸ್ ಇವ್ಯಾಲ್ಯುವೇಟ್ ಇದೆಯಲ್ಲ, ಅದಕ್ಕೆ ಏನು ಬೇಕು? ಫಾರ್ಮುಲಾ ನಿಮಗೆ ಇನ್ವರ್ಸ್ ಕೊಸೈನ್ ಟ್ರಾನ್. ಅದಕ್ಕೆ ಇದನ್ನ ಯೂಸ್ ಮಾಡಿ. ಯಾವುದನ್ನ? ಇಲ್ಲಿ ಎಫ್ ಆಫ್ ಎಕ್ಸ್ಗೆ ಫಾರ್ಮುಲಾ ಏನು? 2/π ಎಫ್ ಸಿ ಆಫ್ ಯು ಬದಲು ನಾನು ಎಫ್ ಸಿ ಆಫ್ ಯು ಬದಲು ಸ್ಟಾರ್ಟಿಂಗ್ ಏನು ತೊಗೊಂಡಿದ್ದೀನಿ? ಅಷ್ಟೇ. ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ತೊಗೊಂಡ್ರೆ ಅಷ್ಟೇ. ಬರೀ ಎಫ್ ಸಿ ಆಫ್ ಯು ಇರುತ್ತೆ ಅಲ್ಲಿ. ಎಫ್ ಸಿ ಆಫ್ ಯು ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಇರುತ್ತೆ. ಬೇರೆ ಏನು ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಯುನ ಎಫ್ ಆಫ್ ಎಕ್ಸ್ ಅಂದ್ಕೊಂಡು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡಬೇಕು? ಇಲ್ಲಿ ಎಫ್ ಸಿ ಆಫ್ ಯು ಯೂಸ್ ಮಾಡಿದ್ರೆ ಅಲ್ಲಿ ಎಫ್ ಸಿ ಆಫ್ ಯು ಯೂಸ್ ಮಾಡಿ. ಇಲ್ಲಿ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಯೂಸ್ ಮಾಡಿದ್ರೆ ಅಲ್ಲೂ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಯೂಸ್ ಮಾಡಿ. ಡೌಟ್ ಕ್ಲಿಯರ್ ಆಯಿತಾ? ಈಗ ಹೇಳಿ. ಎಫ್ ಆಫ್ ಎಕ್ಸ್ 2/π 0 to ∞ ಎಫ್ ಸಿ ಆಫ್ ಎಫ್ ಆಫ್ ಇದೆಲ್ಲ ಸೇಮ್. ಕಾಸ್ ಯು ಎಕ್ಸ್ ಡಿ ಯು. ಎಫ್ ಸಿ ಆಫ್ ಯು ಕಾಸ್ ಯು ಎಕ್ಸ್ ಡಿ ಯು ತಾನೆ, ಸೇಮ್ ಎಲ್ಲ. ಆಮೇಲೆ ಎಫ್ ಸಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು? a/a² ಪ್ಲಸ್ u². a/a² ಪ್ಲಸ್ u² ಇಸ್ ಈಕ್ವಲ್ ಟು ಕಾಸ್ ಯು ಎಕ್ಸ್ನ ಎಕ್ಸ್ ಯು ಡಿ ಯು. ಇಲ್ಲಿ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಲ್ಯಾಂಬ್ಡಾ. ರೀಸನ್ ಏನಕ್ಕೆ? ಲ್ಯಾಂಬ್ಡಾ ಎಕ್ಸ್ ಇದೆ ಅದಕ್ಕೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ನ ಯು ಅಂದ್ಕೊಳ್ಳಿ, ಕಾಸ್ ಲ್ಯಾಂಬ್ಡಾ ಯು ತರಿಸ್ಬೇಕು ನೀವು. ಯಾಕಂದರೆ ಡಿ ಯು ಇದೆ ಅದಕ್ಕೋಸ್ಕರ. ಕಾಸ್ ಲ್ಯಾಂಬ್ಡಾ ಯು ತರಿಸ್ಬೇಕಂದ್ರೆ ಯು ಬಿಟ್ಟು ಎಕ್ಸ್ಗೆ ಏನಾಗಬೇಕು ನೀವು? ಲ್ಯಾಂಬ್ಡಾ ಆಗಬೇಕು. ಎಕ್ಸ್ ಜಾಗದಲ್ಲಿ ಲ್ಯಾಂಬ್ಡಾ ಹಾಕಿದ್ರೆ ಎಫ್ ಆಫ್ ಲ್ಯಾಂಬ್ಡಾ 2/π 0 to ∞ a/a² ಪ್ಲಸ್ u² ಕಾಸ್ ಲ್ಯಾಂಬ್ಡಾ ಯು ಡಿ ಯು. ಇಲ್ಲಿ ಲ್ಯಾಂಬ್ಡಾ ಬರುತ್ತೆ, ಇಲ್ಲಿ ಲ್ಯಾಂಬ್ಡಾ ಬರುತ್ತೆ.
ಆಮೇಲೆ ಏನು ಮಾಡಬೇಕು, ಬಟ್ ಎಫ್ ಆಫ್ ಲ್ಯಾಂಬ್ಡಾ ಅಂದ್ರೇನು, ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಎಕ್ಸ್, ಎಫ್ ಆಫ್ ಲ್ಯಾಂಬ್ಡಾ ಅಂದರೆ ಇ ಪವರ್ ಮೈನಸ್ ಎ ಲ್ಯಾಂಬ್ಡಾ. ಇ ಪವರ್ ಮೈನಸ್ ಎ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2a/π ಇಂಟೆಗ್ರಲ್ ಆಫ್ 0 to infinity cos ಲ್ಯಾಂಬ್ಡಾ ಯು ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಡಿ ಯು. ಇದನ್ನ ಈ ಕಡೆ ಬರ್ಕೊಳ್ಳಿ. ಇದೇನಾಗುತ್ತೆ, π/2a ಇ ಪವರ್ ಮೈನಸ್ ಎ ಲ್ಯಾಂಬ್ಡಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಯಿತು ನೋಡಿ, ಇದು ಈ ಕಡೆ ತಗೊಳ್ಳಿ, 2a/π ಈ ಕಡೆ ಬಂದರೆ π/2a ಆಗುತ್ತೆ. ಅರ್ಥ ಆಯ್ತಲ್ಲ? ಲಾಸ್ಟಲ್ಲಿ ಯು ಬದಲು ಏನು ಹಾಕ್ಕೋಬೇಕು, ಯು ಬದಲು ಎಕ್ಸು, ಲ್ಯಾಂಬ್ಡಾನೇ ಇರಲಿ, ಯು ಬದಲು, ಯಾಕಂದರೆ ಡಿ ಯು ಅಲ್ವಾ ಇರೋದು, ಯು ಬದಲು ಎಕ್ಸ್ ಹಾಕಿದ್ರೆ ಎಲ್ಲ ಡಿ ಯು ಇರೋದು ಡಿ ಎಕ್ಸ್ ಆಗುತ್ತೆ. ಹೇಳಿ, 0 to infinity cos ಲ್ಯಾಂಬ್ಡಾ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು π/2a ಇ ಪವರ್ ಮೈನಸ್ ಎಲ್. ರೈಟ್ ಏನಿಲ್ಲ ಅಲ್ಲಿ, ಯು ಇಲ್ಲ, ಅದಕ್ಕೆ ಹಂಗೆ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದಕ್ಕೆ ಆನ್ಸರ್ ಸಿಗ್ತಾ? ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ, ಇಲ್ಲಿ ಏನಿದೆ, ಎರಡು ಒಂದೇ ಅಲ್ವಾ? ಅಷ್ಟೇ ಆನ್ಸರ್. ಥ್ಯಾಂಕ್ ಯು.